ಹೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದು. ಜಗದ ದುಃಖ ದುರಿತಗಳನ್ನು ನಿವಾರಿಸುವ ಆದಿಮಾಯಿ ಶ್ರೀ ರಾಜರಾಜೇಶ್ವರಿಯ ರೂಪದಲ್ಲಿ ನೆಲೆ ನಿಂತ ಕ್ಷೇತ್ರ ಇದು. ಸಾವಿರ ಸೀಮೆಯ ಒಡತಿ ತಾಯಿ ರಾಜರಾಜೇಶ್ವರಿಯ ದರ್ಶನ ಮಾಡಿ ಕಣ್ತುಂಬಿಕೊಳ್ಳುವುದಕ್ಕಾಗಿ ಸಹಸ್ರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಶ್ರೀ ರಾಜರಾಜೇಶ್ವರಿಯ ವಿಗ್ರಹವು ವಿಶೇಷ ಔಷಧೀಯ ಗುಣಗಳನ್ನು ಹೊಂದಿರುವ ಜೇಡಿ ಮಣ್ಣಿನಿಂದ ಸಂಪೂರ್ಣವಾಗಿ ರೂಪಿಸಲ್ಪಟ್ಟಿದೆ. ದೇವಾಲಯವು ಹಿಂದೂ ವಾಸ್ತುಶೈಲಿಯನ್ನು ಹೊಂದಿದೆ. ದೇವರ ಮರದ ಕೆತ್ತನೆಗಳು ಮತ್ತು ತಾಮ್ರದ ಫಲಕಗಳಿಂದ ಅಲಂಕರಿಸಲ್ಪಟ್ಟ ಚಾವಣಿಗಳನ್ನು ಹೊಂದಿದೆ. ಮಾರ್ಕಂಡೇಯ ಪುರಾಣ, ಅಶೋಕ ಶಾಸನಗಳು ಸೇರಿದಂತೆ ಹಲವು ಪ್ರಾಚೀನ ಶಾಸನಗಳಲ್ಲಿ ಹೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಉಲ್ಲೇಖವಿದೆ. ದೇವಾಲಯದ ಪ್ರದೇಶದಲ್ಲಿ ಕಂಡುಬರುವ ಶಾಸನದ ಪ್ರಕಾರ ಮಣ್ಣಿನ ವಿಗ್ರಹದ ಸುತ್ತಲೂ ದೇವಾಲಯವನ್ನು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ರಾಜ ಸುರತನು ದೇವಾಲಯವನ್ನು ನಿರ್ಮಿಸಿದನು ಮತ್ತು ರಾಜನು ತನ್ನ ಸ್ವಂತ ಕಿರೀಟವನ್ನು ದೇವಿಗೆ ಅರ್ಪಿಸಿದ್ದಾನೆ. ದೇವಾಲಯವಿದ್ದ ಸ್ಥಳವನ್ನು ಪ್ರಾಚೀನ ಕಾಲದಲ್ಲಿ ಪುರಲ್ ಎಂದು ಕರೆಯಲಾಗುತ್ತಿತ್ತು. ಪುರಲ್ ಪದವು ತುಳು ಭಾಷೆಯಲ್ಲಿ ಕೊಳಲು ಎಂದರ್ಥ. ಪುರಲ್ ಎಂಬ ಪದದ ಮೂಲ ಮುಗೇರ ಭಾಷೆ. ಪುರಲ್ ಅಥವಾ ಪುರೆಲ್ ಎಂಬ ಪದವು ಬದಿಗಳನ್ನು ಬದಲಾಯಿಸುವ ಅರ್ಥವನ್ನು ಹೊಂದಿದೆ. ಇದು ದೇವಾಲಯದ ಬಳಿ ಇರುವ ಫಲ್ಗುನಿ ನದಿಯು ಹಠಾತ್ ತಿರುವು ತೆಗೆದುಕೊಂಡಿರುವುದರಿಂದ ಈ ಹೆಸರು ಬಂದಿರಬಹುದು. ಸಂಸ್ಕೃತದಲ್ಲಿ ಇದನ್ನು ಪಲಿಯಾಪುರ, ಪುಳಿನಾಪುರ ಎಂದು ಉಲ್ಲೇಖಿಸಲಾಗಿದೆ. ಇದು ನಂತರ ಕನ್ನಡದಲ್ಲಿ ಪೊಳಲಿ ಎಂದು ಕರೆಯಲ್ಪಟ್ಟಿತು. ಹಲವಾರು ಪ್ರಾಚೀನ ಶಾಸನಗಳು ಮತ್ತು ದಾಖಲೆಗಳಲ್ಲಿ ದೇವಾಲಯದ ಮುಖ್ಯ ದೇವತೆಯನ್ನು ಪೊರ್ಲದೇವಿ ಎಂದು ಉಲ್ಲೇಖಿಸಲಾಗಿದೆ. ದೇವಾಲಯವನ್ನು ಸೂಚಿಸುವ ಅನೇಕ ಪುರಾತನ ಶಾಸನಗಳು ದೇವಾಲಯದ ಸುತ್ತಲೂ ವರದಿಯಾಗಿದೆ. ಆದರೆ ಮುಖ್ಯವಾಗಿ ಅದರ ಪಾಲಕರ ನಿರ್ಲಕ್ಷ್ಯದಿಂದಾಗಿ ಅದು ಕಳೆದು ಹೋಗಿದೆ. ಇಂದು ಲಭ್ಯವಿರುವ ಉಳಿದ ಶಾಸನಗಳನ್ನು ಕರಿಯಂಗಳ ಅಮುಂಚು ಗ್ರಾಮದಲ್ಲಿ ಮತ್ತು ದೇವಾಲಯದಲ್ಲಿಯೇ ಪಡೆಯಲಾಗಿದೆ ಮತ್ತು ಈಗ ಅವು ಕರ್ನಾಟಕ ಸರ್ಕಾರದ ವಶದಲ್ಲಿದೆ. ಇನ್ನೂ ವಿಶೇಷವೆಂದರೆ ಇಲ್ಲಿನ 1 ತಿಂಗಳ ಜಾತ್ರೆ ಮತ್ತು ಅಲ್ಲಿನ ಪ್ರಸಾದ ಕಲ್ಲಂಗಡಿ ಹಣ್ಣು. ಲೋಕ ಕಲ್ಯಾಣಕ್ಕಾಗಿ ಚಂಡಮುಂಡರೊಂದಿಗೆ ಯುದ್ಧ ಮಾಡಿ ಅವರ ರುಂಡದೊಂದಿಗೆ ದೇವಿ ಚೆಂಡಾಟವನ್ನು ಆಡಿದ್ದಾಳೆ. ಇದರ ಪ್ರತೀಕವಾಗಿ ಜಾತ್ರೆಯ ಕೊನೆಯ 5 ದಿನ ಚೆಂಡು ಆಟವನ್ನು ಆಡುವುದು ಇಲ್ಲಿನ ವಿಶೇಷವಾಗಿದೆ.